ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಕನ್ನಡ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸಿ ಇದೀಗ ರಾಜ್ಯಶಾಸ್ತ್ರ ಕಲಾ ವಿಭಾಗದ ವಿದ್ಯಾರ್ಥಿಗಳು ರಾಜ್ಯಶಾಸ್ತ್ರದ ಪರೀಕ್ಷೆಗಾಗಿ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೀರಿ. ಈ ನಿಟ್ಟಿನಲ್ಲಿ ಕೆಲವರು ರಾಜ್ಯಶಾಸ್ತ್ರದ ಪ್ರಮುಖ ಪ್ರಶ್ನೆಗಳು ಯಾವ್ಯಾವುದು ಅಂತ ಹೇಳಿದ ಪ್ರಯುಕ್ತ ಕೆಲವೊಂದು ರಾಜ್ಯಶಾಸ್ತ್ರದ ಪ್ರಮುಖ ಪ್ರಶ್ನೆಗಳನ್ನು ನಾವು ಈ ಭಾಗದಲ್ಲಿ ಅವಲೋಕಿಸೋಣ. ಪ್ರಥಮ ಲೋಕಸಭೆಯ ಸ್ಪೀಕರ್ ಯಾರು ಅನ್ನೋದು ಒಂದು ಪ್ರಮುಖ ಪ್ರಶ್ನೆ. ಗಡಿರೇಖೆ ಆಯೋಗದ ಅಧ್ಯಕ್ಷರು ಯಾರು? ಭಾರತದ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು? ಪರೋಕ್ಷ ಚುನಾವಣೆಗೆ ಒಂದು ಉದಾಹರಣೆ ಕೊಡಿ. ಮತದಾರರ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಭಾರತದ ಸಂವಿಧಾನದ ವಿಧಿಯು ಭಾರತ ಸಂವಿಧಾನದ ಯಾವ ವಿಧಿಯು ಅಖಿಲ ಭಾರತ ಸೇವೆಗಳ ರಚನೆಗೆ ಅವಕಾಶ ಕಲ್ಪಿಸಿದೆ? ಅಕ್ಷರ ಕ್ರಾಂತಿ ಎಂಬ ಪರಿಕಲ್ಪನೆ ನೀಡಿದವರು ಯಾರು? ಮುಂದಿನ ಒಂದು ಪ್ರಶ್ನೆ, ಅನಕ್ಷರತೆಗೆ ಒಂದು ಉದಾಹರಣೆಯನ್ನು ಕೊಡಿ. ಸಾರ್ಕ್ನ ಶಿಲ್ಪಿ ಯಾರು? ನಾನ್ ಅಲೈನ್ ಮೂವ್ಮೆಂಟ್ ನಾಮ್ದ ಪ್ರಥಮ ಸಮ್ಮೇಳನ ಎಲ್ಲಿ ನಡೆಯಿತು? ಇದು ನಿಮಗೆ ಪ್ರಥಮ PUCಯ ಇತಿಹಾಸದಲ್ಲಿ ಕೂಡ ಬರುತ್ತದೆ. ನಾಮ್ನ ಪ್ರಥಮ ಅಧಿವೇಶನ ಎಲ್ಲಿ ನಡೀತು ಅನ್ನೋ ವಿಷಯ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು? ಇದು ಕೂಡ ನಿಮಗೆ ಹಿಸ್ಟ್ರಿಯಲ್ಲಿ ಬರುತ್ತದೆ. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ನಡೀತದೆ. ಹಾಗೂ ನಾಮ್ದ ಪ್ರಥಮ ಸಮ್ಮೇಳನ 1961ರಲ್ಲಿ ಬೆಲ್ಗ್ರೇಡ್ನಲ್ಲಿ ನಡೀತದೆ ಅಂತ ನಾವು ಹಿಸ್ಟ್ರಿಯಲ್ಲಿ ಓದ್ತೀವಿ. ವಿಸ್ತರಿಸಿ. UPSC ಯೂನಿಯನ್ ಆಫ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ನಾಸಿಕ್ ದೇವಸ್ಥಾನವನ್ನು ಮೊದಲು ಪ್ರವೇಶಿಸಿದ ದಲಿತ ನಾಯಕ ಯಾರು ಅನ್ನುವ ಮುಂದಿನ ಪ್ರಶ್ನೆ. ಭ್ರಷ್ಟಾಚಾರ ಪದದ ಮೂಲ ಪದ ಯಾವುದು? ಭಾರತದ ವಿದೇಶಾಂಗ ನೀತಿಯ ಪಿತಾಮಹ. ಇದು ಕೂಡ ನಮಗೆ ಹಿಸ್ಟ್ರಿಯಲ್ಲಿ ಬರ್ತದೆ, ಜವಾಹರ್ಲಾಲ್ ನೆಹರು. ಬಾಂಬೆಯನ್ನು ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು? ಅವು ಯಾವುವು? ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು? ಕೇಂದ್ರ ಸೇವೆ ಎಂದರೇನು? ಒಂದು ಉದಾಹರಣೆ ಕೊಡಿ. ಮರ್ಯಾದೆ ಹತ್ಯೆ ಎಂದರೇನು? ಜಾತಿ ಆಧಾರಿತ ಸಮಾನತೆ ಎಂದರೇನು? ಸಮ್ಮಿಶ್ರ ಸರ್ಕಾರ ಎಂದರೇನು? ಪ್ರತಿಭಾ ಪಲಾಯನ ಎಂದರೇನು? ಸಾರ್ಕ್ನ 2 ಸದಸ್ಯ ದೇಶಗಳನ್ನು ಹೆಸರಿಸಿ. ಸಾರ್ಕ್ ಬಗ್ಗೆ ಕೂಡ ಹಿಸ್ಟ್ರಿಯಲ್ಲಿ ಕೆಲವೊಮ್ಮೆ ಬರುತ್ತದೆ. ಸಾರ್ಕ್ನ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತ ಇದೆ, ಪಾಕಿಸ್ತಾನ ಇದೆ, ಅಫ್ಘಾನಿಸ್ತಾನ ಇದೆ, ಶ್ರೀಲಂಕಾ ಇದೆ. ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? ಪ್ರಥಮ ಮಹಾ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ. ನಾಗರಿಕ ಸೇವಾ ವರ್ಗಗಳ ಲಕ್ಷಣಗಳನ್ನು ವಿವರಿಸಿ. ಮಹಿಳಾ ಚಳುವಳಿಗೆ ಕಾರಣಗಳು ಯಾವುವು ಚರ್ಚಿಸಿ. ಭಾರತದಲ್ಲಿ ಭಯೋತ್ಪಾದನೆಯ ಉಗಮಕ್ಕೆ ಕಾರಣಗಳನ್ನು ವಿವರಿಸಿ. ಜಾಗತೀಕರಣದ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಉಂಟಾಗುವ ಅಡಚಣೆಗಳು ಯಾವುವು ವಿವರಿಸಿ. ಭಾರತದ ವಿದೇಶಾಂಗ ನೀತಿಯ ಮೂಲತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಜಿಲ್ಲಾಧಿಕಾರಿಯ ಕಾರ್ಯಗಳನ್ನು ಚರ್ಚಿಸಿ. 1935ರ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ. ರಾಜಕೀಯ ಪಕ್ಷದ ಕಾರ್ಯಗಳನ್ನು ಚರ್ಚಿಸಿ. ಉದಾರೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ವಿಶ್ವಸಂಸ್ಥೆಯ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ಇದು ಕೂಡ ನಿಮಗೆ ಫಸ್ಟ್ ಇಯರ್ ಹಿಸ್ಟ್ರಿಯಲ್ಲಿ ಬರುತ್ತದೆ. ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದು ಅದರ ಪ್ರಧಾನ ಅಂಗಸಂಸ್ಥೆಗಳು, ಕಾರ್ಯಗಳ ಬಗ್ಗೆ. ಮುಂದುವರೆದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು? ಆಗಲೇ ಒಂದು ರಿಪೀಟ್ ಆಗಿರೋ ಕ್ವಶನ್ ಅಂತ ನೋಡ್ತೀವಿ. 1885ದಲ್ಲಿ. ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು? ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಇದ್ದಂತಹ ವರ್ಗಗಳೆಷ್ಟು? ವರ್ಣಾಶ್ರಮ ವ್ಯವಸ್ಥೆಯ ಬಗ್ಗೆ ನಿಮಗೆ ಹಿಸ್ಟ್ರಿಯಲ್ಲಿ ಕೂಡ ಬರುತ್ತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬಂತಹ 4 ವರ್ಗಗಳಿದ್ವು ಅಂತ. ಲೋಕಾಯುಕ್ತರನ್ನು ಯಾರು ನೇಮಿಸುತ್ತಾರೆ? ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದವರು ಯಾರು? ಕೇಂದ್ರ ಸೇವೆಗೆ ಒಂದು ಉದಾಹರಣೆಯನ್ನು ಕೊಡಿ. ಪ್ರಜಾಸತ್ತಾತ್ಮಕ ಚಳುವಳಿ ಎಂದರೇನು? ಭಾರತದ ಪ್ರಥಮ ಅಣು ಪರೀಕ್ಷೆ ನಡೆಸಿದ ವರ್ಷ ಯಾವುದು? ಸಾಲುಮರದ ತಿಮ್ಮಕ್ಕನವರ ಜಿಲ್ಲೆ ಯಾವುದು? ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಯಾವುದು? ಚುನಾವಣೆ ಎಂದರೇನು? ಭ್ರಷ್ಟಾಚಾರ ಎಂದರೇನು? ಉದಾರೀಕರಣ ಎಂದರೇನು? ಜಾಗತೀಕರಣ ಎಂದರೇನು? ಅಂತಾರಾಷ್ಟ್ರೀಯ ಸಂಬಂಧ ಎಂದರೇನು? 1935ರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳಿವೆ? ಫೆಡರಲ್ ನ್ಯಾಯಾಲಯ ಎಲ್ಲಿ ಯಾವಾಗ ಸ್ಥಾಪನೆಯಾಯಿತು? ವಿದ್ಯುನ್ಮಾನ ಮತಯಂತ್ರದಿಂದಾಗುವ 2 ಅನುಕೂಲಗಳನ್ನು ಬರೆಯಿರಿ. ಅಧಿಕಾರ ಶ್ರೇಣಿ ಎಂದರೇನು? ಶಕ್ತಿ ಬಣಗಳು ಎಂದರೇನು? ಉದಾಹರಣೆಯನ್ನು ಕೊಡಿ. ಶಕ್ತಿ ಬಣಗಳ ಬಗ್ಗೆ ಕೂಡ ನಮಗೆ ಹಿಸ್ಟ್ರಿಯಲ್ಲಿ ಬರುತ್ತದೆ ಫಸ್ಟ್ ಇಯರ್ PUCಯಲ್ಲಿ. ಅಲ್ಲಿ ವಿಶೇಷವಾಗಿ ಶಕ್ತಿ ಬಣಗಳಲ್ಲಿ ನ್ಯಾಟೋ, ಸೀಟೋ, ಆಮೇಲೆ ಸೆಂಟೋ, ವಾರ್ಸಾ ಹೀಗೆಲ್ಲ ಬರುತ್ತದೆ. ಯಾವುದಾದರೂ 2 ಮಿಲಿಟರಿ ಬಣಗಳನ್ನು ಹೆಸರಿಸಿ. ಕರ್ನಾಟಕ ಲೋಕಸೇವಾ ಆಯೋಗದ ಬಗ್ಗೆ ಬರೆಯಿರಿ. 1947ರ ಭಾರತ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳನ್ನು ತಿಳಿಸಿ. ದಲಿತ ಚಳವಳಿಯ ಕಾರಣಗಳು ಯಾವ್ಯಾವುದು? ಕಾರ್ಮಿಕ ಚಳವಳಿಯ ರಾಜಕೀಯ ಪರಿಣಾಮಗಳನ್ನು ಚರ್ಚಿಸಿ. 86ನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಅನಕ್ಷರತಾ ನಿವಾರಣೆಗೆ ಸಂವಿಧಾನ ಕೈಗೊಂಡ ಕ್ರಮಗಳು ಯಾವ್ಯಾವುದು? ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆಯ ಗುಣಗಳು ಯಾವುವು? ಸಂವಿಧಾನದಲ್ಲಿರುವ ವಿವಿಧ ರೀತಿಯ ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ವಿಧಿಗಳನ್ನು ವಿವರಿಸಿ. ಪಂಚಶೀಲ ತತ್ವವನ್ನು ಕುರಿತು ಬರೆಯಿರಿ. ಭಾರತದ ವಿದೇಶಾಂಗ ನೀತಿಯ ಪ್ರಾಮುಖ್ಯತೆಯನ್ನು ವಿವರಿಸಿ. ರಾಜಕೀಯ ಪಕ್ಷಗಳ ಕಾರ್ಯವನ್ನು ವಿವರಿಸಿ. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ. ಖಾಸಗೀಕರಣದ ಅರ್ಥ, ಪ್ರಾಮುಖ್ಯತೆ,
ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂತಾರಾಷ್ಟ್ರೀಯ ಪರಿಕಲ್ಪನೆಯ ಕುರಿತು ಬರೆಯಿರಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆ ಜಾರಿಗೆ ಬಂದ ವರ್ಷ ಯಾವುದು? ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು? ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದ ವರ್ಷ 1945ರಲ್ಲಿ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂತು ಅಂತ ನಾವು ನೋಡ್ತೀವಿ. ಬಂಗಬಂಧು ಎಂದು ಯಾರನ್ನು ಕರೀತಾರೆ? ಮೂಕನಾಯಕ ಪತ್ರಿಕೆಯನ್ನು ಆರಂಭಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಲಿಂಗಾಧಾರಿತ ಅಸಮಾನತೆಗೆ ಒಂದು ಉದಾಹರಣೆಯನ್ನು ಕೊಡಿ. WTOವನ್ನು ವಿಸ್ತರಿಸಿ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಸಾರ್ಕ್ನ ಕೇಂದ್ರ ಕಚೇರಿ ಕಾಠ್ಮಂಡು ನೇಪಾಳದಲ್ಲಿದೆ. ಸೈಮನ್ ಕಮಿಷನ್ ಅನ್ನು ಏಕೆ ನೇಮಿಸಲಾಯಿತು? ಇದು ಕೂಡ ಸೆಕೆಂಡ್ PUCಯಲ್ಲಿ ಬರುತ್ತದೆ. ಭಾರತೀಯರನ್ನು ಸಂತೈಸುವ ಸಲುವಾಗಿ ನೇಮಿಸಲಾಯಿತು ಅಂತ ಹಿಸ್ಟ್ರಿಯಲ್ಲಿ ಬರುತ್ತೆ. ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು? ವಿಶ್ವಸಂಸ್ಥೆಯ 2 ಉದ್ದೇಶಗಳು. ವಿಶ್ವಸಂಸ್ಥೆಯ ಬಗ್ಗೆ ನಿಮಗೆ ಫಸ್ಟ್ PUCಯಲ್ಲಿ ಬರ್ತದೆ. ಉದ್ದೇಶಗಳು ಸಮಾನತೆಯನ್ನು ಸಾಧಿಸುವುದು, ಯುದ್ಧವನ್ನು ತಡೆಯುವಂಥದ್ದು, ದೇಶಗಳ ನಡುವೆ ಅನೇಕ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಏರ್ಪಡಿಸುವುದು. ಹೀಗೆ ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರ್ಯಾರು? ಮುಖ್ಯ ಕಾರ್ಯದರ್ಶಿಯ ಕರ್ತವ್ಯದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಪರಿಸರ ಚಳುವಳಿಯ ರಾಜಕೀಯ ಪರಿಣಾಮಗಳನ್ನು ಚರ್ಚಿಸಿ. ಸಮ್ಮಿಶ್ರ ವ್ಯವಸ್ಥೆಯ ದೋಷಗಳು ಯಾವ್ಯಾವುದು? ಭ್ರಷ್ಟಾಚಾರವನ್ನು ಯುವಜನತೆ ಹೇಗೆ ತಡೆಗಟ್ಟಬಲ್ಲದು? ಬಾಂಗ್ಲಾದೇಶ ವಿಮೋಚನೆಯಲ್ಲಿ ಭಾರತದ ಪಾತ್ರ. ಭಾರತದ ಪಕ್ಷಪದ್ಧತಿಯ ಸ್ವರೂಪ. ವಿಶ್ವಸಂಸ್ಥೆ ಮತ್ತು ಭಾರತ ನಡುವಿನ ಪಾತ್ರ ಮತ್ತು ಸಹಕಾರ ಕ್ಷೇತ್ರಗಳ ಕುರಿತು ಬರೆಯಿರಿ. ಭಾರತದಲ್ಲಿ ಮತ ಚಲಾಯಿಸಲು ಇರುವ ಕನಿಷ್ಠ ವಯೋಮಿತಿ ಎಷ್ಟು ವರ್ಷ? ಅಫ್ಘಾನಿಸ್ತಾನದ ಭಯೋತ್ಪಾದಕ ಸಂಘಟನೆಗೆ ಒಂದು ಉದಾಹರಣೆ ಕೊಡಿ. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು? ಭಾರತದ ಸಂವಿಧಾನ ಜಾರಿಗೆ ಬಂದ ವರ್ಷ 1950 ಜನವರಿ 26. ಚುನಾವಣೆ ಪದದ ಮೂಲಪದ. ಅನಕ್ಷರತೆಯನ್ನು ಒಂದು ಅಸ್ವಾತಂತ್ರ್ಯ ಎಂದವರು ಯಾರು? ಅಖಿಲ ಭಾರತ ಸೇವೆಗಳನ್ನು ಹೆಸರಿಸಿ. ಪ್ರಸ್ತುತ ಕರ್ನಾಟಕದ ಲೋಕಾಯುಕ್ತರನ್ನು ಹೆಸರಿಸಿ. ಸಮವರ್ತಿ ಪಡೆದಿರುವ ಒಂದು ವಿಷಯವನ್ನು ತಿಳಿಸಿ. ಪ್ರಸ್ತುತ ಸಿರಿಯಾ ದೇಶದ ಅಧ್ಯಕ್ಷರು ಯಾರು? ರಾಷ್ಟ್ರಗಳ ಸಂಘ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? 1920ರಲ್ಲಿ ರಾಷ್ಟ್ರಗಳ ಸಂಘ ಬರುತ್ತೆ. ಇದು ಕೂಡ ಹಿಸ್ಟ್ರಿಯಲ್ಲಿ ಬರುತ್ತೆ. ರಾಜಕೀಯ ಪಕ್ಷಗಳ ಒಂದು ವ್ಯಾಖ್ಯಾನವನ್ನು ತಿಳಿಸಿ ಅಂತ ಇದೆ. ಮುಂದುವರೆದು ಚುನಾವಣಾ ಆಯೋಗದ 2 ಕಾರ್ಯಗಳು, ನಾಗರಿಕ ಸೇವೆಯ 2 ಲಕ್ಷಣಗಳು, ಭದ್ರತಾ ಮಂಡಳಿಯ 2 ಕಾಯಂ ಸದಸ್ಯ ರಾಷ್ಟ್ರಗಳು. ಭದ್ರತಾ ಮಂಡಳಿಯಲ್ಲಿರುವ ಕಾಯಂ ಸದಸ್ಯ ದೇಶಗಳಲ್ಲಿ ಅಮೆರಿಕ ಇದೆ, ಇಂಗ್ಲೆಂಡ್ ಇದೆ, ರಷ್ಯಾ ಇದೆ, ಚೀನಾ ಇದೆ, ಫ್ರಾನ್ಸ್ ಇದೆ. ಬ್ರಿಕ್ನ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ಬ್ರಿಕ್ಸ್ನಲ್ಲಿ ಭಾರತ ಇದೆ, ಚೀನಾ ಇದೆ, ಬ್ರೆಜಿಲ್ ಇದೆ. ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದವರು ಯಾರು? ಮಾನವ ಹಕ್ಕುಗಳ ಚಳವಳಿಗೆ ಕಾರಣಗಳು ಯಾವ್ಯಾವುದು? ದಲಿತ ಚಳವಳಿಯ ಕಾರಣಗಳು ಯಾವ್ಯಾವುದು? ಭಾರತದಲ್ಲಿ ಕೇಂದ್ರ ರಾಜ್ಯಗಳ ಸಂಬಂಧವನ್ನು ವಿವರಿಸಿ. ಭಾರತ ಮತ್ತು ಪಾಕಿಸ್ತಾನ ದೇಶಗಳ ಸಂಬಂಧದಲ್ಲಿ ಕಾಶ್ಮೀರ ಸಮಸ್ಯೆ ಕುರಿತು ಚರ್ಚಿಸಿ. ಕೋಮುವಾದದ ಕಾರಣಗಳನ್ನು ತಿಳಿಸಿ, ಅವುಗಳ ನಿವಾರಣೋಪಾಯಗಳನ್ನು ತಿಳಿಸಿ. ಅಂತಾರಾಷ್ಟ್ರೀಯ ಸಂಬಂಧ ಎಂದರೇನು ಮತ್ತು ಪರಿಕಲ್ಪನೆಯ ಕುರಿತು ಬರೆಯಿರಿ. ಭಾರತ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರಿದ್ದಾರೆ? ಯಾವ ರಾಷ್ಟ್ರವನ್ನು ಸಂಪೂರ್ಣ ಸ್ವಾತಂತ್ರ್ಯ ಹೊಂದಿದ ನಾಡು ಎಂದು ಕರೆಯಲಾಗಿದೆ? ಕಾಮನ್ವೆಲ್ತ್ ರಾಷ್ಟ್ರಗಳ ಒಕ್ಕೂಟದ ಮುಖ್ಯಸ್ಥ ಯಾರು? ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರ ಅಧಿಕಾರದ ಅವಧಿ ಎಷ್ಟು ವರ್ಷ? ಸಿರಿಯಾದ ಸರ್ವಾಧಿಕಾರಿ ಯಾರು? ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಯಾವ ದಿನವನ್ನು ಕಾರ್ಮಿಕ ದಿನವನ್ನಾಗಿ ಆಚರಿಸಲಾಗುತ್ತೆ? ASEAN ಸಂಘಟನೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಪೂನಾ ಒಪ್ಪಂದ ಯಾರ್ಯಾರ ನಡುವೆ ನಡೆಯಿತು? ಎಷ್ಟರಲ್ಲಿ? ಇದು ಕೂಡ ನಿಮಗೆ ಹಿಸ್ಟರಿ ಬರುವಂಥ ಸೆಕೆಂಡ್ PUCಯಲ್ಲಿ ಬರುತ್ತೆ. ಪೂನಾ ಒಪ್ಪಂದ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ನಡುವೆ ನಡೆಯುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ನಡುವೆ 1932ರಲ್ಲಿ. ಬಹುಪಕ್ಷ ಪದ್ಧತಿ ಅಂದರೆ ಏನು? ಉದಾಹರಣೆ ಕೊಡಿ. ಭಾರತದಲ್ಲಿ ನಡೆದ 2 ಸಾರ್ಕ್ ಶೃಂಗ ಸಮ್ಮೇಳನಗಳನ್ನು ಹೆಸರಿಸಿ. ಯಾವುದಾದ್ರೂ 2 ನಾಮ್ ಸ್ಥಾಪಕ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ಇದರಲ್ಲಿ ಭಾರತ, ಆಮೇಲೆ ಇಂಡೋನೇಷ್ಯಾ, ಯುಗೋಸ್ಲಾವಿಯಾ ಇವೆಲ್ಲವುಗಳು ಕೂಡ ಸ್ಥಾಪಕ, ಈಜಿಪ್ಟ್ ಇವೆಲ್ಲ ಸ್ಥಾಪಕ ಸದಸ್ಯ ರಾಷ್ಟ್ರಗಳಲ್ಲಿ ಬರುತ್ತೆ. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ. ಹಿಂದುಳಿದ ವರ್ಗಗಳ ಚಳುವಳಿಯ ರಾಜಕೀಯ ಪರಿಣಾಮಗಳು ಯಾವುವು? ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಮಾರಕವಾಗಿದೆ? ಭಾರತದ ಅಲಿಪ್ತ ನೀತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಜಾತಿಯಾಧಾರಿತ ಅಸಮಾನತೆಗೆ ಕಾರಣಗಳು ಯಾವುದು? ಅವುಗಳು ಭಾರತದ ಪ್ರಜಾಪ್ರಭುತ್ವಕ್ಕೆ ಹೇಗೆ ತೊಡಕು ವಿವರಿಸಿ. ಭಾರತದಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ಹೀಗೆ ಇದರಲ್ಲಿ ಎಲ್ಲ ಪ್ರಶ್ನೆಗಳು ಮಿಕ್ಸ್ ಇದ್ದಾವೆ. 1 ಮಾರ್ಕ್ಸಿಂದು, 2 ಮಾರ್ಕ್ಸಿಂದು, 5 ಮಾರ್ಕ್ಸಿಂದು, 10 ಮಾರ್ಕ್ಸಿಂದಲ್ಲವ. ಆದರೆ ಕಳೆದ ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನು ಆಧರಿಸಿ ಈ ಪ್ರಶ್ನೆಗಳನ್ನು ನಿಮಗೆ ಕೊಡಲಾಗಿದೆ. ಇದು ಪರೀಕ್ಷೆಗೆ ಬರಬಹುದಾದಂತಹ ಪ್ರಮುಖವಾದ ಪ್ರಶ್ನೆಗಳು. ಇವುಗಳೆಲ್ಲವನ್ನು ತಯಾರು ಮಾಡಿಕೊ ಚೆನ್ನಾಗಿ ಕಲ್ತ್ಕೊಳ್ಳಿ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಮತ್ತು ನಿಮ್ಮ ಪರೀಕ್ಷೆಗೆ ಗುಡ್ ಲಕ್. ಥ್ಯಾಂಕ್ ಯು.